ಭೀಕರವಾದಂತಹ ಕಾಯಿಲೆಗಳ ಪೈಕಿಯಲ್ಲಿ ಸರ್ಪ ಹುಣ್ಣು ಹೇಳ್ತಕ್ಕಂಥದ್ದು ಕೂಡ ಬೀಭತ್ಸವಾಗಿ ಇರತಕ್ಕಂಥದ್ದು. ಹೊರಭಾಗದಲ್ಲಿ ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೋ ಸುತ್ತು ಸುತ್ತಾಗಿ ಒಳಭಾಗದಲ್ಲೂ ಕೂಡ ಅದೇ ರೀತಿಯಾದಂತಹ ಸುತ್ತು ಸುತ್ತಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಅಷ್ಟೇ ಅಲ್ಲದೆ ಕೊಳೆಯುವಿಕೆ ಇತ್ಯಾದಿಗಳು ಕೂಡ ಉಂಟಾಗ್ತದೆ. ಅದಕ್ಕೆ ನಾವು ತಕ್ಷಣ ಭುಜಂಗೇಶ್ವರನ ಒಂದು ಅನುಗ್ರಹ ಹೇಳ್ತಕ್ಕಂಥದ್ದನ್ನು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ದೈವಿಕವಾದಂತಹ ಶಕ್ತಿಯನ್ನು ತೆಗೆದುಕೊಂಡು ಮಾತ್ರ ಅದನ್ನು ಸರಿಪಡಿಸಬಹುದು. ಅದಲ್ಲ ಅಂಥೇಳಿ ಆದರೆ ನಾವು ಏನಾದರೂ ಕಡಿಮೆ ಆಗತ್ತೆ ಅಂತ ಹೇಳುವುದಾಗಿ ಹಾಗೆ ಏನಾದರೂ ಬಿಟ್ಟಂತಹ ಸಮಯದಲ್ಲಿ ಜೀವವನ್ನೇ ಕೊಡಬೇಕಾದಂತಹ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಎದುರಾಗ್ತದೆ. ಮತ್ತು ಅಷ್ಟೇ ಅಲ್ಲದೆ ಅದರ ಬೀಭತ್ಸಕ್ಕೆ ಅಥವಾ ಅದರ ಒಂದು ತೀವ್ರತೆಗೆ ಬೇರೆ ಯಾವುದೂ ಕೂಡ ಸಾಟಿ ಇಲ್ಲ. ಒಂದು ಕಡೆಯಿಂದ ಉರಿ ಇರುತ್ತೆ, ಇನ್ನೊಂದು ಕಡೆಯಿಂದ ತುರಿ ಇರುತ್ತೆ, ಇನ್ನೊಂದು ರೀತಿಯಲ್ಲಿ ಜೀವವನ್ನು ಹಿಂಡಿ ಬಿಡುತ್ತೆ. ಹಾಗಾಗಿ ಭುಜಂಗೇಶ್ವರನ ಸಂಪೂರ್ಣವಾದಂತಹ ಅನುಗ್ರಹ ಹೇಳ್ತಕ್ಕಂಥದ್ದನ್ನು ತೆಗೆದುಕೊಂಡ್ರೆ ಮಾತ್ರ ಈ ಒಂದು ಕಾಯಿಲೆಯಿಂದಾಗಿ ನಾವು ಪಾರಾಗಬಹುದು. ಮತ್ತು ಇದು ಯಾವ ಭಾಗದಲ್ಲಿ ಬೇಕಾದರೂ ಕೂಡ ನಿಮಗೆ ಆಗಬಹುದು.